ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ? ನರೇಂದ್ರ ಮೋದಿನೇ ಆಗ್ಬೇಕು. ಯೋಗಿ ತಗೊಳ್ಳೋ ಒಂದೊಂದು ಡಿಸಿಷನ್ಸ್ ಚೆನ್ನಾಗಿದೆ, ಅದರಿಂದ ನಮ್ಮ ಇಂಡಿಯಾಗೂ ಒಳ್ಳೆ ಇಂಪ್ಯಾಕ್ಟ್ ಆಗ್ಬೋದು ಅನ್ಕೊಂಡಿದ್ವಿ. ಮತ್ತೆ ಮೋದಿ ಅವರು ಎಲ್ಲಾ ಕಡೆ ಹೋಗಿ ಒಂದ್ ಒಳ್ಳೆ ರಿಲೇಶನ್ಶಿಪ್ ಎಲ್ಲಾ ಕಂಟ್ರೀಸ್ ಜೊತೆ ಇರೋದ್ರಿಂದ ಯಾರು ನಮ್ಮ ಆಪೋಸಿಟ್ ಆಗಿ ಬರಕ್ಕೆ ತುಂಬಾ ಕಮ್ಮಿ ಕಂಟ್ರೀಸ್ ಇದೆ. ಸೊ ಯಾವ್ದು ಮಾತಾಡ್ಬೇಕಾದ್ರೆ ಮಾತಾಡಿದರೆ ಒಳ್ಳೇದೆಲ್ಲ ಮಾಡಿದರೆ, ಸೊ ಪಾಸಿಟಿವ್ಸ್ ನೇ ತಗೊಳ್ಳೋಣ ನೆಗೆಟಿವ್ಸ್ ಗಿಂತ. ಟ್ಯಾಕ್ಸ್ ಕಟ್ಟಿ ನಮಗೂ ಬೇಜಾರಾಗುತ್ತೆ. ರೋಡ್ ಏನು ಒಂದು ಸರಿ ಹೋಗಿಲ್ಲ, ಹಿಂಗೆ ಇದೆ. ಟ್ಯಾಕ್ಸ್ ಮಾತ್ರ ಕಟ್ತೀವಿ, ಬಟ್ ಏನು ನಮ್ಗೆ ಒಳ್ಳೆ ಫೆಸಿಲಿಟಿ ಸಿಗ್ತಾ ಇಲ್ಲ. ರಾಮ ಮಂದಿರ ನಮ್ ದೇವರು, ನಮ್ಮ ಇಂಡಿಯನ್ಸ್ ದೇವರು, ಸೊ ನಾವ್ ಅದನ್ನ ಪೂಜಿಸಲೇಬೇಕು. ಅದ್ರಲ್ಲಿ ಅವ್ರ ಏನೋ ಒಂದ್ ಗಿಮಿಕ್ ಮಾಡಿ ಓಟ್ಸ್ ತಗೊಂತಿದ್ದಾರೆ ಅನ್ನೋದು ಸರಿ ಇಲ್ಲ. ಬರೀ ಬೆಳಗ್ಗೆ ಆದ್ರೆ ರಾತ್ರಿ ಆಗ್ಲಿ ಜಗಳ. ಅಟ್ ಲೀಸ್ಟ್ ಆ ಹುಡುಗರಿಗೆ ಆ ಬ್ಲಾಕ್ ಏನಿರುತ್ತೆ ಅವ್ರಿಗೂ ಕೊಡಲ್ಲ, ಅದನ್ನು ಇವರೇ ಇಟ್ಕೊಂಡಿರ್ತಾರೆ. ಫಸ್ಟ್ ಯೋಜನೆ ತೆಗೆದು ಬಿಸಾಕಿ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಚುನಾವಣೆಗೆ ಏನಾದ್ರು ಬಂದಪ್ಪ ಅಂತಂದ್ರೆ ದೇಶ ಇನ್ನೂ ಇಂಪ್ರೂವ್ ಆಗಕ್ಕೆ ಒಳ್ಳೆ ಚಾನ್ಸ್ ಇದೆ. ಕೆಲವೊಂದು ಹಗರಣಗಳನ್ನೆಲ್ಲ ಕಡೆಗೆ ತಗೊಂಬಂದ್ರು. ನೋಟ್ ಹಗರಣ ಆಗಿರ್ಬೋದು, ಒಟ್ಟು ದೇಶ ಅಭಿವೃದ್ಧಿ ಮಾಡೋದ್ರಲ್ಲಿ ಒಂದು ಒಳ್ಳೆ ಪಾತ್ರವನ್ನು ವಹಿಸಿ ರಿಮಾರ್ಕ್ ಅನ್ನೋದು ಏನು ತೋರಿಸ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಅದನ್ನ ಉದ್ಘಾಟನೆ ಮಾಡ್ಲೇಬೇಕು. ಇಡೀ ದೇಶಕ್ಕೆ ನಮ್ದು ಕೂಡ ಹಿಂದೂ ರಾಜ್ಯ ಅಂತ ತಿಳಿಸ್ಲೇಬೇಕು. ವಿದ್ಯಾರ್ಥಿಗಳಿಗೆಲ್ಲ ಬಹಳ ತೊಂದರೆ ಆಗಕತ್ತೈತಿ. ಕೊರೋನಾ ಕೂಡ ಬರಕತ್ತೈತಿ, ಮತ್ತು ಕೂಡ ಜನರಿಗೆ ಬಹಳ ತೊಂದರೆ ಆಗತಿ. ಬಸ್ಗಳನ್ನ ನೋಡ್ತೀವಲ್ಲ, ಕಂಡಕ್ಟರ್ಗೂ ತೊಂದ್ರೆ, ಡ್ರೈವರ್ಗೂ ತೊಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗತಿ. ಹಗರಣಗಳನ್ನ ಪೂರ್ತಿ ಕಡಿಮೆ ಮಾಡ್ಬೇಕು. ಈಗೆಲ್ಲವೂ ನಡೆಕತ್ತಿರೋದೆಲ್ಲವೂ ತಮ್ಮ ಸ್ವಾರ್ಥಕ್ಕೋಸ್ಕರ ನಡೀತಾವ ಅಂತ ಅನಿಸ್ತೈತಿ. ಬಟ್ ಯೂತ್ಸ್ ಅಲ್ಲಿ ಕೂಡ ಹೊಸ ಕ್ರಿಯೇಟಿವಿಟೀಸ್ ಏನಾದ್ರೂ ಬರ್ತಿರ್ತಾವು. ಅವ್ರನ್ನ ತಗೊಂಡಪ್ಪ ಅಂತಂದ್ರೆ ಇನ್ನು ಹೊಸ ಯೋಜನೆಗಳು ಏನಾದ್ರೂ ನಾವು ಜಾರಿಗೆ ತರಬಹುದ್ರಿ ರಾಜಕೀಯವಾಗಿ. ನಮಸ್ತೆ ಸರ್. ನಮಸ್ತೆ. ಈಗ 2024ರಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನ್ ನಲ್ಲಿ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ? ಅದೇ ಯೋಗಿ ಆದಿತ್ಯನಾಥ್ ಅವರಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಸ್ವಲ್ಪ ನಾನು ಕೇಳ್ಪಟ್ಟಿರೋ ಹಾಗೆ ಅಲ್ಲಿ ಅವ್ರ ಸ್ಟ್ರಿಕ್ಟ್ ರೂಲ್ಸು ಮತ್ತು ಅವ್ರು ತಗೊಳ್ಳೋ ಒಂದೊಂದು ಡಿಸಿಷನ್ಸು ಚೆನ್ನಾಗಿದೆ, ಅದರಿಂದ ನಮ್ಮ ಇಂಡಿಯಾಗೂ ಒಳ್ಳೆ ಇಂಪ್ಯಾಕ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಮೋದಿ ಬಿಟ್ಟರೆ ನೆಕ್ಸ್ಟು ಯೋಗಿ ಆದಿತ್ಯನಾಥ್ ಅವರಾದ್ರೆ. ಯಾಕೆ ಸರ್ ರಾಹುಲ್ ಗಾಂಧಿ ಆಗಿರ್ಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಲಿ ಯಾಕೆ ಆಗ್ಬಾರ್ದು ಅಂತ ಅನ್ಸ್ತಾ ಇದೆ ಪ್ರಧಾನ ಮಂತ್ರಿ? ರಾಹುಲ್ ಗಾಂಧಿ ಅವರು ಇದ್ರಲ್ಲ ಮೇಡಮ್, ಇವಾಗ ಅಷ್ಟು ವರ್ಷ ಒಂದು 60-70 ಇಯರ್ಸ್ ಏನೋ ಕಾಂಗ್ರೆಸ್ಸೇ ಇತ್ತು. ಬಟ್ ಅವಾಗೂ ಇವಾಗೂ ನಾವು ನೋಡಿದ್ರೆ ಇದು ಸಕ್ಸಸ್ ರೇಟ್ ಇರ್ಬೋದು, ಒಂದು ಪ್ರತಿಯೊಂದು ಡಿಸಿಷನ್ಸ್ ಇರ್ಬೋದು, ಈಗ ಮೇಕ್ ಇನ್ ಇಂಡಿಯಾ ಅಂತ ಬಂದಿದ್ದಿರ್ಬೋದು, ಆ ಥರ ಒಂದೊಂದು ಡಿಸಿಷನ್ನು ಈಗ ಬಂದಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅನಿಸುತ್ತೆ. ಮತ್ತು ಇವಾಗಿರೋದು ಒಳ್ಳೆಯದು ಅನಿಸುತ್ತೆ. ಮತ್ತು ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಮೋದಿ ಅವ್ರು ಬಂದಮೇಲೆ ನಮ್ಮ ಈಗ ಮಿಲ್ಟ್ರಿಯಲ್ಲಿ ನಮ್ಮವ್ರಿಗೆ ಅಟ್ಯಾಕ್ ಆದಾಗ ಇವರು ಒಂದು ವಾಪಸ್ ಮಾಡೋಕ್ಕೂ ಯೋಚನೆ ಮಾಡೋರು. ಅವ್ರು ಈಸಿಯಾಗಿ ಬಂದು ಏನು ಬೇಕಾದ್ರೂ ಅಟ್ಯಾಕ್ ಮಾಡೋರು. ಇವಾಗ ಮೋದಿ ಅವ್ರು ಬಂದಮೇಲೆ ಅದೇ ಒಂದು ಅಟ್ಯಾಕ್ ಇಲ್ಲಿ ಬಿದ್ದರೆ ವಾಪಸ್ ಅಲ್ಲಿ ಹೋಗುತ್ತೆ ಅಂತ ಅವ್ರಿಗೂ ಗೊತ್ತಾಗಿದೆ. ಅದನ್ನು ತೋರಿಸಿದ್ದಾರೆ. ಈ ಉರಿ ಸ್ಟ್ರೈಕ್ ಅಂತ ಒಂದು ಮೂವಿನೂ ಬಂತು ಅದ್ರ ಬಗ್ಗೆನೇ. ಸೊ ಆ ಥರ ಇದ್ದಾಗ ಇವತ್ತೆಲ್ಲರೂ ಎದುರ್ತಾರೆ. ಮತ್ತು ಮೋದಿಯವರು ಎಲ್ಲ ಕಡೆ ಹೋಗಿ ಆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರೋದ್ರಿಂದ ಚೆನ್ನಾಗಿ ಎಲ್ಲರ ಜೊತೆನೂ ಒಂದು ಒಳ್ಳೆ ರಿಲೇಷನ್ಶಿಪ್ ಎಲ್ಲ ಕಂಟ್ರೀಸ್ ಜೊತೆ ಇರೋದ್ರಿಂದ ಯಾರು ನಮ್ಮ ಆಪೋಸಿಟಾಗಿ ಬರೋಕ್ಕೆ ತುಂಬ ಕಮ್ಮಿ ಕಂಟ್ರೀಸ್ ಇದೆ. ಸೊ ಈ ಥರ ಎಲ್ಲ ಒಂದು ನೋಡಿದ್ರೆ ಒಂದು ಬೇಸಿಸಲ್ಲಿ ಸೊ ದಿಸ್ ವಿಲ್ ಬಿ ಬೆಟರ್ ಅನ್ಸುತ್ತೆ ಅಷ್ಟೇ. ಮೋದಿಯವರು ಅಥವಾ ಯೋಗಿಯವರು ಮೋದಿ ಅವ್ರ ಬಗ್ಗೆ ಒಂದು ಟೀಕೆ ಇದೆ. ಏನು ಅಂತಂದ್ರೆ ಸರಿಯಾಗಿ ಅವರು ರೆಸ್ಪಾನ್ಸ್ ಮಾಡಲ್ಲ, ಕೆಲವೊಂದು ವಿಚಾರಗಳಲ್ಲಿ ಮೌನ ವಹಿಸ್ತಾರೆ ಅಂತ ಒಂದು ಟೀಕೆ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಮಾತಾಡೋಕೆ ಇಷ್ಟಪಡ್ತೀರಾ? ಈಗ ಅದು ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನನಗೆ ಅನ್ಸೋದೇನೆಂದರೆ ಇವಾಗ ಒಂದು ತುಂಬ ಆ ಕಡೆ ಇದ್ದಿದ್ದನ್ನು ಆದಷ್ಟು ತರ್ತಾ ಇದ್ದಾರೆ. ಸೊ ನಾವೆಲ್ಲದನ್ನು ಒಂದೇ ಸಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಮೇ ಬಿ ಸ್ವಲ್ಪ ಟೈಮ್ ಕೊಟ್ಟರೆ ಆಗ್ಬೋದೇನೋ ಅಂತ ಅನಿಸುತ್ತೆ. ಅದು ಅವ್ರೇನು ರೆಸ್ಪಾಂಡ್ ಮಾಡಲ್ಲ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಓಕೆ, ಇವಾಗ ನೀವೊಂದು ಯೂತ್ಸ್ ಆಗಿ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹೇಳ್ತಿದ್ದೀರಾ? ಆಗಬಾರ್ದು ಅಂತ ಅನ್ನೋದಕ್ಕಿಂತ ಅದಾದಮೇಲೆ ನಾವು ಆ ರಿಸಲ್ಟ್ ಏನಿದೆ ಅಷ್ಟು ನಮ್ಗೆ ಅದು ಕಾನ್ಫಿಡೆನ್ಸ್ ಇಲ್ಲ. ಈಗ ಒಂದು ಒಳ್ಳೆ ಇದು ಬರುತ್ತೆ ಇಂಡಿಯಾಗೆ, ಒಂದೊಳ್ಳೆ ಏನಂತೀರ ಎಲ್ಲದರಲ್ಲೂ ಒಂದು ಕಂಟ್ರಿಗೆ. ನಾನು ಹಾಗೆ ಹೇಳ್ದಾಗೆ ಮುಂಚೆ ಕಾಂಗ್ರೆಸ್ ಇದ್ದಾಗೂ ಇವಾಗ ಇದ್ದಿದ್ದು ಆ ಡಿಫ್ರೆನ್ಸಲ್ಲಿ ಚೆಕ್ ಮಾಡಿದ್ರೆ ನಮ್ಗಂತ ಒಳ್ಳೆ ಇಂಪ್ಯಾಕ್ಟ್ ಇರ್ಬೋದು, ಒಳ್ಳೆ ರಿಸಲ್ಟ್ ಇರ್ಬೋದು ಅವ್ರ ಕಡೆಯಿಂದ ಬಂದರೆ ಇಲ್ಲ, ಆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಗೊತ್ತಿರಂಗೆ. ಹಾಗಾಗಿ ಸ್ವಲ್ಪ ಅವ್ರು ಬೇಡ ಅಂತ ಅನ್ಸುತ್ತೆ. ಓಕೆ ಸರ್, ಈಗ ಸ್ಟೇಟ್ ಗವರ್ಮೆಂಟ್ಗೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳ ಬಗ್ಗೆ ಅಥವಾ ಸೌಲಭ್ಯಗಳ ಬಗ್ಗೆ ಅಥವಾ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ, ಈಗ ಅವರು ಒಂದು ರೀತಿಯಲ್ಲಿ ಕೆಲವ್ರಿಗೆ ಒಳ್ಳೆ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಅದರಿಂದ ಡಿಸ್ಅಡ್ವಾಂಟೇಜಸ್ಸು ತುಂಬ ಆಗ್ತಿದೆ. ಈಗ ಆಟೋದವ್ರಿಗೆ ಎಷ್ಟು ಕಷ್ಟ ಅವ್ರು ಹೇಳ್ತಾರೆ, ಕ್ಯಾಬ್ ಅವ್ರಿಗೆ ಕಷ್ಟ, ಬಸ್ ಫ್ರೀ ಕೊಟ್ಟಿದೆ ಅಂತ. ಆ ಥರ ಸುಮ್ಮನೆ ಎಲ್ಲರಿಗೂ ಫ್ರೀ ಅಂತ ಕೊಡೋಕ್ಕಿಂತ ಯಾರಿಗೆ ಆಗಲ್ಲ ಅಥವಾ ತುಂಬ ವಯಸ್ಸಾಗಿದೆ ಅಂಥವ್ರಿಗೆ ಕೊಟ್ಟರೆ ಅದು ಅಡ್ವಾಂಟೇಜ್ ಹೆಲ್ಪು ಆಗುತ್ತೆ. ಸೊ ಇಂಥವ್ರಿಗೂ ಆವಾಗ ಪ್ರಾಬ್ಲಮ್ ಆಗಲ್ಲ ಅನ್ನೋದೊಂದು. ಮತ್ತು ಈಗ ಈಗ ಒಂದು ಕಡೆ ಅವರೇ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ದಟ್ ನಾವು ಹೇಳಿದ್ದೆಲ್ಲ ಮಾಡಿಬಿಡೋಕ್ಕಾಗುತ್ತಾ, ಅದಕ್ಕೆಲ್ಲ ದುಡ್ಡು ಬೇಕು ಅಂತ. ಸೊ ಅದು ನೀವೇ ನೋಡಿ ಅದರಲ್ಲಿ
ಡಿಸೈಡ್ ಮಾಡಬೇಕು. ಇವೆಲ್ಲ ಹೇಳಿದ್ಮೇಲೆ ಹೇಳಿದ್ದನ್ನು ಮಾಡಬೇಕು, ಇಲ್ಲ ಒಂದು ಸ್ವಲ್ಪ ಟೈಮ್ ತೊಗೋಬೇಕು. ನಾವು ಹೇಳಿದ್ದೆಲ್ಲ ಮಾಡೋಕ್ಕಾಗುತ್ತಾ ಅನ್ನೋದನ್ನ ಸ್ವಲ್ಪ ಅದೊಂದು ಸ್ಟೇಟ್ಮೆಂಟ್ ಮೇಲೆ ಹಂಗೆ ಅನ್ಸುತ್ತೆ ನನಗೆ. ಶ್ರೀರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಜನವರಿ 22ರಂದು ನಡೆಯಲಿದೆ. ಈ ಶ್ರೀರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮೋದಿಜಿ ಅವರು ಕೂಡ ಬರ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ವಿರೋಧ ಪಕ್ಷದವರಾಗಿರ್ಬೋದು, ಕೆಲವೊಬ್ಬ ವ್ಯಕ್ತಿಗಳಾಗಿರಬಹುದು, ಇದು ಚುನಾವಣೆಯ ಗಿಮಿಕ್ಕು, ಈ ಚುನಾವಣಾ ಹತ್ರ ಬರ್ತಾ ಇರಬೇಕಾದ್ರೆ ಇವರು ಲೋಕಾರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಏನೋ ಅದು ಗೊತ್ತಿಲ್ಲ ಮ್ಯಾಮ್. ಈಗ ಅದು ಬಿಲ್ಡ್ ಆಗೋಕ್ಕೆ ಅದಕ್ಕೆಲ್ಲ ತುಂಬ ಟೈಮ್ ಬೇಕೇ ಬೇಕು. ಈಗ ಅವ್ರು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಈ ಟೈಮ್ಗೆ ಇಡ್ತಾರೆ ಅನ್ನೋದನ್ನ ಹಂಗೆ ಹೇಳಿದ್ರು ಅದನ್ನು ನಂಬೋಕ್ಕಾಗಲ್ಲ. ಮೇ ಬಿ ಓಕೆ, ಓಪ್ನಿಂಗ್ ಮಾತ್ರ ಈ ಟೈಮಲ್ಲಿ ಇಟ್ಕೊಂಡ್ರೆ ಅಂದರೆ ಅದಕ್ಕೊಂದು ಅರ್ಥ ಇದೆ. ಬಟ್ ಅದಕ್ಕೆ ಅಷ್ಟು ವರ್ಷ ಬೇಕು, ಅಷ್ಟು ಟೈಮ್ ಬೇಕು, ಕಾಸ್ಟ್ ಬೇಕು, ಅಮೌಂಟ್ ಬೇಕು, ಬಜೆಟ್ ಬೇಕು. ಸೊ ನನಗೇನೋ ಅದು ಪಕ್ಕಾ ಕರೆಕ್ಟ್ ಅಂತ ಅನಿಸಲ್ಲ. ಓಕೆ ಸರ್, ಇವಾಗ ಪ್ರಧಾನಮಂತ್ರಿ ಯಾರೇ ಆಗಿರಲಿ, ಬಿಜೆಪಿಯಿಂದ ಆಗ್ಬೋದು ಅಥವಾ ಕಾಂಗ್ರೆಸ್ಸಿಂದ ಆಗ್ಬೋದು, ಯಾರಾದರೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಇದೆ ಒಂದು ಯೂತ್ ಆಗಿ, ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ? ನರೇಂದ್ರ ಮೋದಿ ಅವರಾಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಯಾರಾದರೂ ಬಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅವರಿಂದ? ಅದೇ ಈಗ ಟ್ಯಾಕ್ಸ್ ಅಂತ ತುಂಬ ತೊಗೋತಾ ಇದ್ದಾರೆ ಎಲ್ಲದರಲ್ಲೂ. ಈಗ ನಾವು ಬೇರೆ ಎಷ್ಟೋ ಕಂಟ್ರೀಸಿಗೆ ನೋಡಿದ್ರೆ ಪೆಟ್ರೋಲ್ಗೆ ಡೀಸೆಲ್ಗೆಲ್ಲ ತುಂಬ ಟ್ಯಾಕ್ಸ್ ತೊಗೋತಾ ಇದ್ದಾರೆ. ಇಲ್ಲಿ ಓಕೆ, ನಮ್ಮ ದೇಶದಲ್ಲಿ ತುಂಬ ಜನ ಇದ್ದಾರೆ, ಟ್ಯಾಕ್ಸ್ ಬೇಕೇ ಬೇಕು ಅಂದರೆ ಓಕೆ. ಬಟ್ ಅಟ್ಲೀಸ್ಟ್ ಅವ್ರು ಆ ಟ್ಯಾಕ್ಸ್ ತೊಗೊಳ್ಳೋ ಇದ್ರ ಥರ ನಮಗೆ ಫೆಸಿಲಿಟೀಸ್ ಕೊಡಬೇಕು ಅಟ್ಲೀಸ್ಟು. ಅವಾಗ ಅಟ್ಲೀಸ್ಟ್ ನಾವು ಕಟ್ಟೋ ಟ್ಯಾಕ್ಸ್ಗೆ ಒಂದು ಖುಷಿ ಆಗುತ್ತೆ. ಹೋಗ್ಲಿ ಬಿಡಪ್ಪ, ನಮ್ಮ ದುಡ್ಡು ಕೊಡ್ತಾ ಇರೋದಕ್ಕೆ ನಮ್ಗೆ ಒಳ್ಳೆ ಫೆಸಿಲಿಟೀಸ್ ಇದೆ ಅಂತ. ಈಗ ಅದೇ ರೀತಿ ಬೇರೆ ಕಂಟ್ರೀಸಲ್ಲಿ ತುಂಬ ಟ್ಯಾಕ್ಸ್ ಏನೇ ತೊಗೊಂಡ್ರು ಅದ್ರ ತಕ್ಕಂತೆ ಈಗ ಎಷ್ಟೊಂದು ಕಡೆ ಫ್ರೀ ಹಾಸ್ಪಿಟಲೈಸೇಷನ್ ಇದೆ, ಫ್ರೀ ಸ್ಕೂಲ್ಸ್ ಇದೆ. ಈ ಕೆಲವೊಂದೊಂದು ಅಬ್ರಾಡ್ ಕಂಟ್ರೀಸಲ್ಲೆಲ್ಲ ನಿಮಗೆ ಎಲ್ಲ ಕಡೆನೂ ಒಂದೇ ಥರ ಸ್ಕೂಲು, ಗೌರ್ಮೆಂಟು ಪ್ರೈವೇಟ್ ಆ ಥರ ಇದು ಡಿಫ್ರೆನ್ಷಿಯೇಟೇ ಇಲ್ಲ. ನೀವೆಲ್ಲಾದರೂ ಹೋಗಿ ಫ್ರೀನೇ ಇದೆ. ಅಥವಾ ಈಗ ರೋಡ್ಸ್ ಇರ್ಬೋದು, ಈಗ ನೋಡಿ ಇಲ್ಲೆಲ್ಲ ನಮ್ಮ ರೋಡ್ಗಳು ನಾವೀಗ ಟ್ಯಾಕ್ಸ್ ಕಟ್ಟಿ ನಮಗೂ ಬೇಜಾರಾಗುತ್ತೆ. ರೋಡ್ ಏನು ಒಂದು ಸರಿ ಹೋಗಿಲ್ಲ, ಹಿಂಗೆ ಇದೆ, ಟ್ಯಾಕ್ಸ್ ಮಾತ್ರ ಕಟ್ತೀವಿ ಬಟ್ ಏನು ನಮ್ಗೆ ಒಳ್ಳೆ ಫೆಸಿಲಿಟಿ ಸಿಗ್ತಾ ಇಲ್ಲ ಅನ್ಸುತ್ತೆ. ಸೊ ಒಂದು ಟ್ಯಾಕ್ಸ್ ಅಂತ ಏನು ತೊಗೊತಾರೆ ಅದಕ್ಕೆ ಅವರು ಒಳ್ಳೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲರಿಗೂ ಖುಷಿ ಆಗುತ್ತೇನೋ ಅಂತ ನನ್ನ ಅನಿಸಿಕೆ. ಸರ್, ಇವಾಗ 18 ವರ್ಷ ದಾಟಿರುತ್ತೆ, 19 ವರ್ಷಕ್ಕೆ ಕಾಲಿಟ್ಟಿರ್ತಾರೆ. ಅವ್ರು ಏನು ಅನ್ಕೊಂತಾರೆ, ಲೋಕಸಭಾ ಎಲೆಕ್ಷನ್ ಬಂತಪ್ಪ, ನಾನೊಂದು ವೋಟ್ ಹಾಕೋಣ ಅಂತ ಹುಮ್ಮಸ್ಸಲ್ಲಿ ಇರ್ತಾರೆ. ಅಂಥವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಅದೇ ಅಂಥವ್ರಿಗೆ ಸ್ವಲ್ಪ ನೋಡಿ ಸ್ಟಡಿ ಮಾಡಿ ಅಥವಾ ತಿಳ್ಕೊಳ್ಳಿ. ಈಗ ನಿಮ್ಮ ಮನೆಯಲ್ಲೇ ಇರ್ತಾರೆ ಅಥವಾ ಹೊರಗಡೆ ಈಗ ನಿಮ್ಮ ನ್ಯೂಸ್ ಪೇಪರ್ಸಲ್ಲಿ ಎಲ್ಲ ಕಡೆನೂ ಇನ್ಫಾರ್ಮೇಷನ್ ಸಿಗುತ್ತೆ. ಈಗೇನು ದೊಡ್ಡದಲ್ಲ, ಗೂಗಲಲ್ಲಿ ಎಲ್ಲ ಕಡೆ ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ಯಾರು ನಿಮಗೆ ಒಳ್ಳೇದು ಮಾಡ್ತಾರೆ, ನಮ್ಮ ದೇಶಕ್ಕೆ ಅಥವಾ ನಮ್ಮ ನಾಡಿಗೆ ಒಳ್ಳೇದು ಮಾಡ್ತಾರೆ ಅಂಥವರಿಗೆ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಆದಷ್ಟು ಎಜುಕೇಟೆಡ್ಸಿಗೆ ಅಂತ ನೋಡಿಕೊಂಡು ಒಳ್ಳೆ ಫೆಸಿಲಿಟಿ ಇರ್ಬೋದು, ಅವರ ಏನಂತೀರ ಅವ್ರ ಪೋಸ್ಟಿಗೆ ಯಾರು ನ್ಯಾಯ ಒದಗಿಸ್ಕೊಡ್ತಾರೋ ತುಂಬ ಅಂಥವ್ರಿಗೆ ಹಾಕಿ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀವಿ. ಸರ್, ಲಾಸ್ಟ್ ಕ್ವಶನ್ನು, ಯುವಕರು ರಾಜಕಾರಣಕ್ಕೆ ಬರೋದಾದ್ರೆ ಹಿಂಜರಿಕೆಯನ್ನ ಹಾಕ್ತಾರೆ, ಅಂದ್ರೆ ಹಿಂದೇಟನ್ನ ಹಾಕ್ತಾರೆ. ಯುವಕರು ಆಲ್ಮೋಸ್ಟ್ ಆಲ್ ರಾಜಕೀಯ ಅಂತಂದ್ರೆ ಮನಸ್ಸು ಮುರಿದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ಅಂದರೆ ಅವರು ಬರಬೇಕು, ಈಗ ಅದೇ ಥರ ಸಪೋರ್ಟ್ ಕೂಡ ಸಿಗಬೇಕು. ಇವಾಗ ಇದರಿಂದ ಇರ್ಬೋದು, ಪರ್ಟಿಕ್ಯುಲರ್ ಏನಂತೀರಿ ಈಗ BJP ಅವರು, ಕಾಂಗ್ರೆಸ್ ಅವ್ರ ಕಡೆಯಿಂದನೂ ಆ ಸಪೋರ್ಟ್ ಬೇಕು. ಯಾಕಂದರೆ ಯೂತ್ಸ್ ಆಗಿ ಬಂದು ಅವರು ಎಜುಕೇಷನ್ ಮುಗಿಸಿ ಅವರ ಒಂದು ಎಜುಕೇಟೆಡ್ ಇದ್ದವ್ರಿಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ನಮ್ಮ ಕಂಟ್ರಿನ ಇರ್ಬೋದು, ನಮ್ಮ ಸ್ಟೇಟ್ನ ಇರ್ಬೋದು, ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಬೋದು ಅವ್ರನ್ನ ಅಂತಾನೆ ಅನಿಸುತ್ತೆ. ಸೊ ಅವ್ರು ಬರಬೇಕು, ಅದ್ರ ಬಗ್ಗೆ ಒಂದು ಚೆನ್ನಾಗಿ ಇನ್ಫಾರ್ಮೇಷನ್ ತೊಗೊಂಡು ಬಂದರೆ ಒಳ್ಳೆಯದು. 2024ರಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ನರೇಂದ್ರ ಮೋದಿನೇ ಆಗಬೇಕು. ಬಿಕಾಸ್ ಇನ್ನೊಬ್ಬರು ಬೇರೆಯವರಾದರೆ ನಮ್ಮ ಸರ್ಕಾರ ನಿಜ ಬಿದ್ದೋಗುತ್ತೆ. ಮತ್ತು ಬೇರೆ ಥರ ಲಿಟಿಗೇಷನ್ಸ್ ಆಗಲಿ, ಇವಾಗೇನು ನಮಗೆ ಸಪೋರ್ಟ್ ಸಿಸ್ಟಮ್ ಇದೆ ಅದೆಲ್ಲ ಕರೆಕ್ಟಾಗಿರಲ್ಲ. ಸೊ PM ನರೇಂದ್ರ ಮೋದಿನೇ ಆದರೆ ಇವಾಗ ಹೆಂಗೆ ನಡೀತಾ ಹೋಗ್ತಿದೆ ಅದೇ ಥರನೇ ಇರುತ್ತೆ ನಮ್ಮ ಇಂಡಿಯಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇರೆ ಯಾರಾದ್ರೂ ಅದು ಸರಿ ಹೋಗಲ್ಲ. ಇನ್ನೊಂದು 5 ವರ್ಷ ಆದರೂ ಅವ್ರು ಇರಬೇಕು, ಆರೋಗ್ಯವಾಗಿ ಚೆನ್ನಾಗಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು. ರಾಹುಲ್ ಗಾಂಧಿ ಅವರಿಗೆ ಯಾಕೆ ನೀವು ಒಂದು ಚಾನ್ಸನ್ನು ಕೊಟ್ಟು ನೋಡಬಾರ್ದು ಅಂತ ಅನಿಸುತ್ತೆ? ಬೇಡ, ಯಾಕಂದರೆ ಲೈಕ್ ನಾವು ಇವಾಗ ನೋಡ್ಕೊಂಡು ಬಂದಿದ್ದೀವಲ್ಲ ಹೆಂಗೆಲ್ಲ ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಥವಾ ಸಪೋರ್ಟಿಂಗ್ ಆಗಿದ್ದಾರೆ, ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಕೊಡೋಣ ಇನ್ನೂ ಚಾನ್ಸ್ ಅವ್ರಿಗೆ ಕೊಟ್ಟು ನೋಡೋಣ. ನರೇಂದ್ರ ಮೋದಿ ಅವರ ಬಗ್ಗೆ ಕೆಲವೊಂದು ಟೀಕೆಗಳು ಬರ್ತಾ ಇದೆ. ಏನು ಅಂತಂದ್ರೆ ಕೆಲವೊಂದು ಟೈಮ್ನಲ್ಲಿ ನರೇಂದ್ರ ಮೋದಿ ಅವರು ಮೌನವಾಗಿ ಇರ್ತಾರೆ, ಹಲವಾರು ವಿಚಾರಗಳಲ್ಲಿ ಮೌನ ತಾಳ್ತಾರೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ? ಮೌನವಾಗಿರೋದಕ್ಕೆ ಇರಲೇಬೇಕಾಗುತ್ತೆ. ಎಲ್ಲದಕ್ಕೂ ವಾಯ್ಸ್ ರೇಸ್ ಮಾಡಿ ಇನ್ನೊಂದೇನೋ ಕೇಳೋಕ್ಕಾಗಲ್ಲ. ಸೊ ಯಾವುದಕ್ಕೆ ಮಾತಾಡಬೇಕಾದ್ರು ಮಾತಾಡಿದರೆ ಒಳ್ಳೇದೆಲ್ಲ ಮಾಡಿದ್ದಾರೆ. ಸೊ ಪಾಸಿಟಿವ್ಸ್ನೇ ತೊಗೊಳ್ಳೋಣ ನೆಗೆಟಿವ್ಸ್ಗಿಂತ. ಈಗ ಶ್ರೀರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ನಿಮ್ಗೆ ಗೊತ್ತೇ ಇರುತ್ತೆ, ಜನವರಿ 22ನೇ ತಾರೀಕು ನಡೀತಾ ಇದೆ. ಇದಕ್ಕೆ ವಿರೋಧ ಪಕ್ಷದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಥವಾ ಬೇರೆ ವ್ಯಕ್ತಿಗಳೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು
ಲೋಕಸಭೆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ರಣತಂತ್ರ ಹೂಡಿದ್ದಾರೆ. ಇದು ಸರ್ಕಾರದ ಗಿಮಿಕ್ಸ್, ಓಟನ್ನ ತಗೊಳ್ಬೇಕಾಗಿದೆ, ಆ ಪರಿಸ್ಥಿತಿ ಉಂಟಾಗಿದೆ ಮೋದಿ ಅವರಿಗೆ, ಅದಕ್ಕೋಸ್ಕರ ಈ ಕಾರ್ಯವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನು? ನಿಜವಾಗ್ಲೂ ಅದು ಸುಳ್ಳು. ರಾಮ ಮಂದಿರ ತಗೋಬೇಕಾಗಿರೋದಕ್ಕೇನೆ ಮುಸ್ಲಿಮ್ಸ್ ಅವರಿಂದ ನಾವು ಜಗಳ ಆಡಿ ಅದನ್ನ ನಾವು ತೊಗೊಂಡು ಮತ್ತು ಇವಾಗ 25 ಕಿಲೋಮೀಟರ್ಸ್ ದೂರದಿಂದ ಆಲ್ಕೋಹಾಲ್ ಆಗಲಿ ಲಿಕರ್ಸ್ ಆಗಲಿ ಅವೈಲಬಲ್ ಇಲ್ಲ. ಅದು ಚೆನ್ನಾಗಿದೆ ಸಿಸ್ಟಮ್ಸು. ಮತ್ತು ನಾವು ಅಲ್ಲಿ ಹೋಗಿ ಹಾಳು ಮಾಡೋದು ಬೇಡ, ನೀಟಾಗಿ ಇಟ್ಕೊಂಡ್ರೆ ಸಾಕು. ಇದು ಯಾವುದೇ ಥರದ ಪೊಲಿಟಿಕ್ಸ್ ಗಿಮಿಕ್ ಇಲ್ಲ, ಏನೂ ಇಲ್ಲ. ರಾಮ ಮಂದಿರ ನಮ್ಮ ದೇವರು, ನಮ್ಮ ಇಂಡಿಯನ್ಸ್ ದೇವರು. ಸೊ ನಾವು ಅದನ್ನ ಪೂಜಿಸಲೇಬೇಕು. ಅದರಲ್ಲಿ ಅವ್ರು ಏನೋ ಒಂದು ಗಿಮಿಕ್ ಮಾಡಿ ಓಟ್ಸ್ ತೊಗೊತಿದ್ದಾರೆ ಅನ್ನೋ ಅದು ಸರಿ ಇಲ್ಲ. ಸೊ ಎಲ್ಲರೂ ಹೋಗೋಣ, ನೋಡೋಣ, ಪೂಜಿಸೋಣ ದೇವ್ರನ್ನ ಅಷ್ಟೇ. ಓಕೆ, ಈಗ ರಾಜ್ಯ ಸರ್ಕಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೋಸ್ಕರ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ. ಅದೆಲ್ಲ ನಿಮ್ಗೆ ಒಪ್ಪಿಗೆ ಅಂತ ಅನ್ಸುತ್ತಾ? ದಯವಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ. ಆ ಯೋಜನೆನ ಫಸ್ಟ್ ತೆಗ್ದಾಕಿ. ಬರೀ ಬೆಳಗ್ಗೆ ಆದರೆ ರಾತ್ರಿ ಆಗಲಿ ಜಗಳ, ಕಿತ್ತಾಟ, ಬರೀ ಇದೇ ಆಗ್ತಾಯಿದೆ. ಅಟ್ಲೀಸ್ಟ್ ಆ ಹುಡುಗರಿಗೆ ಆ ಬ್ಲಾಕ್ ಏನಿರುತ್ತೆ ಅವ್ರಿಗೂ ಕೊಡಲ್ಲ, ಅದೂ ಇವರೇ ಇಟ್ಕೊಂಡಿರ್ತಾರೆ. ಆ ಜಗಳಗಳೇ ಆಗ್ತಿದೆ. ಫಸ್ಟ್ ಎಲ್ಲರಿಗೂ ಈಕ್ವಲ್ ಆಗೇ ಇರಲಿ. ಏನೋ ಒಂದು 20 ರೂಪಾಯಿ 15 ರೂಪಾಯಿ ಕೊಟ್ಟು ಓಡಾಡ್ತಾರೆ, 5 ರೂಪಾಯಿ ಕೊಟ್ಟು ಹಂಗೆ ಮಾಡಲಿ ಅಷ್ಟೇ. ಫಸ್ಟ್ ಯೋಜನೆ ತೆಗೆದು ಬಿಸಾಕಿ ಅಷ್ಟೇ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಬರ ಪರಿಹಾರ ಇದ್ರ ಬಗ್ಗೆ ಮಾತಾಡ್ತಾರೆ, ಕೇಂದ್ರದಿಂದ ದುಡ್ಡುಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬರ್ತಾ ಇಲ್ವಾ ಅಥವಾ ಬರ್ತಾ ಇದೆಯಾ? ಏನು? ಯಾಕೆ ಬರ್ತಾ ಇಲ್ಲ? ಇವತ್ತು ಅವರು ಜೀವನ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಬರ್ತಾನೆ ಇದೆ. ಅದಕ್ಕೋಸ್ಕರ ಒಂದು ಫ್ರೀ ಯೋಜನೆ ಅಂತ ಕೊಟ್ಟಿರ್ತಾರೆ. ಅವ್ರಿಗೆ ಲಾಭ ಇಲ್ಲ ಅಂದರೆ ಕೊಡೋಕ್ಕೆ ಚಾನ್ಸೇ ಇಲ್ವಲ್ಲ. ಸೊ ಇದೇ ಅವ್ರಿಗೆ ಲಾಭ, ಅದಕ್ಕೆ ಕೊಡ್ತಾ ಇದ್ದಾರೆ. ಈಗಿನ ಯೂತ್ಸ್ ಬಗ್ಗೆ ಮಾತನಾಡೋದಾದ್ರೆ, ಯೂತ್ಸ್ ಎಲ್ಲ ರಾಜಕಾರಣ ಬೇಡ ಅಂತ ತುಂಬಾ ಹಿಂದೇಟಾಗ್ತಾ ಇದ್ದಾರೆ. ರಾಜಕಾರಣ ಅಂದ್ರೆ ನನಗೆ ಬೇಡ, ಅದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನೀವೇನು ಮಾತಾಡ್ತೀರಾ ಒಂದು ಯೂತ್ಸ್ ಆಗಿ? ರಾಜಕಾರಣ ಬೇಕೇ ಬೇಕು, ಇರಲೇಬೇಕು. ಒಂದು ಇಂಡಿಯಾ ಒಂದು ನಡಿಬೇಕು ಅಂದರೆ ಎಲ್ಲ ಒಂದು ಕಡೆ CM ಇರಬೇಕು, PM ಇರಬೇಕು, ಎಲ್ಲ ಒಂದೊಂದು ಪಕ್ಷದವ್ರೂ ಎಲ್ಲ ಥರನೂ ಇರಬೇಕು, ಸಪೋರ್ಟ್ ಮಾಡಲೇಬೇಕು. ಇನ್ನು ಯಾರು ನೋಡ್ಕೊತಾರೆ ಇಲ್ಲ ಅಂದರೆ? ಸೊ ಅಂದ್ರೆ ರಾಜಕಾರಣಕ್ಕೆ ಯೂತ್ಸು ಬರೋಕೆ ಇಷ್ಟನೇ ಪಡಲ್ಲ. ಸೊ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ? ಬರ್ಬೋದು, ಅದರಲ್ಲಿ ಏನಿದೆ. ಓಕೆ ಮ್ಯಾಮ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಪ್ರಧಾನಮಂತ್ರಿಗಳು ಯಾರೇ ಆಗಿರಲಿ, ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಮೋದಿಜಿ ಅವರಾಗಿರ್ಬೋದು, ಯಾರೇ ಬಂದರೂ ಕೂಡ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಎಜುಕೇಷನ್ ಬಗ್ಗೆ? ಈ ಥರದ್ದೊಂದು ಯೋಜನೆ ತರಬೇಕಪ್ಪ ಪ್ರಧಾನಮಂತ್ರಿಗಳು ಅಂತ ನಿಮ್ಗೆ ಏನು ಅನಿಸುತ್ತೆ? ಸ್ಕಾಲರ್ಶಿಪ್ಸ್ ಎಲ್ಲ ಚೆನ್ನಾಗಿ ಕೊಡಲಿ ಎಲ್ಲ ಮಕ್ಳಿಗೂ. ಬಿಕಾಸ್ ಒಬ್ಬೊಬ್ಬರಿಗೆ ಫೀಸು ಪೇ ಮಾಡೋಕ್ಕೆ ಆಗ್ತಾ ಇರೋಲ್ಲ, ಇನ್ನೊಂದಾಗಲ್ಲ. ಸೊ ಅವರಿಗೆ ಒಂದು ಸ್ಕಾಲರ್ಶಿಪ್ ಏನಾರು ಕೊಡ್ತು. ಇವಾಗ ಆಚೆಯಿಂದ ಯಾರೊಬ್ಬರು ಬಂದಿರ್ತಾರೆ, ಅವರಿಗೆ ಸ್ಕಾಲರ್ಶಿಪ್ ಏನಾದರೂ ಫೆಸಿಲಿಟೀಸ್ ಕೊಡ್ತು ಅಂದರೆ ಅವ್ರು ಅರ್ಧ ಫೀಸ್ ಏನಿರುತ್ತೆ ಅದನ್ನ ತೊಗೊಂಡ್ಬಿಟ್ಟು ಇದನ್ನ ಏನೋ ಅಮೌಂಟ್ ಬರುತ್ತೆ ಅದರಿಂದ ಅವ್ರು ಸರ್ವೈವ್ ಮಾಡ್ಕೊಬೋದಲ್ಲ. ಬಿಕಾಸ್ ಯಾರು ಏನು ದುಡ್ಡು ಕಟ್ಟಿಟ್ಟಿರಲ್ಲ ಅಲ್ವಾ. ಸೊ ಈ ಥರ ಎಲ್ಲ ಒಂದು ಹೆಲ್ಪ್ ಮಾಡಿದ್ರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಸ್ಕಾಲರ್ಶಿಪ್ಸು ಕೊಡಲಿ ಚೆನ್ನಾಗಿ. ಓಕೆ ಮ್ಯಾಮ್, ಲಾಸ್ಟ್ ಕ್ವಶನ್. 18 ವರ್ಷ ಮೇಲ್ಪಟ್ಟವರು ಇವಾಗ 19ಕ್ಕೆ ಇಳಿದಿರ್ತಾರೆ. ಅವರು ಏನು ಅಂದ್ಕೊಂಡಿರ್ತಾರೆ, ವೋಟಿಂಗ್ ಕಾರ್ಡ್ ಬಂದಿರುತ್ತೆ, ನಾವು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆಯಪ್ಪ, ನಾವು ವೋಟ್ ಹಾಕೋಣ ಅಂತ ಒಂದು ಹುಮ್ಮಸ್ಸಲ್ಲಿ ಇರ್ತಾರೆ. ಅವರಿಗೆ ಏನು ಬುದ್ಧಿ ಮಾತನ್ನ ಹೇಳೋಕೆ ಇಷ್ಟಪಡ್ತೀರಾ? ರೈಟ್ ಸಿಟಿಸನ್ನ ಚೂಸ್ ಮಾಡಿ ವೋಟ್ ಮಾಡಿ. ಅವ್ರಿಗೇನು ಒಂದು ಬೆನಿಫಿಟ್ ಇರುತ್ತೆ ಅದನ್ನ ನೋಡಬಾರ್ದು. ಇಡೀ ಪ್ರಪಂಚಕ್ಕೆ ಯಾವುದು ಒಳ್ಳೇದಾಗುತ್ತೆ ಅದನ್ನ ನೋಡಿ ರೈಟ್ ಪರ್ಸನ್ನ ಚೂಸ್ ಮಾಡಬೇಕು ಅಂತ ಹೇಳ್ತೀನಿ. ನಮಸ್ತೆ ಮ್ಯಾಮ್. ನಮಸ್ತೆ ರೀ. 2024ರಲ್ಲಿ ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಚುನಾವಣೆಗೆ ಏನಾದರೂ ಬಂದಪ್ಪ ಅಂತಂದರೆ ದೇಶ ಇನ್ನೂ ಇಂಪ್ರೂವ್ ಆಗೋಕ್ಕೆ ಒಳ್ಳೆ ಚಾನ್ಸ್ ಇದೆ. ಅವರೇ ಆಗಬೇಕು ಅನ್ನೋದು ನಮ್ಮ ಆಸೆ ರೀ. ಯಾಕೆ ಹಾಗೆ ಅನ್ನಿಸ್ತಿದೆ ಮೇಡಮ್? ರಾಹುಲ್ ಗಾಂಧಿ ಅವರು ಆಗಬಹುದಲ್ವಾ? ಈಗ ಕೆಲವೊಂದು ಹಗರಣಗಳನ್ನೆಲ್ಲ ಕಡೆಗೆ ತಗೊಂಬಂದರು. ನೋಟ್ ಹಗರಣ ಆಗಿರ್ಬೋದು, ಒಟ್ಟು ದೇಶ ಅಭಿವೃದ್ಧಿ ಮಾಡೋದ್ರಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ವಹಿಸ್ತಾರೆ. ಅವರೇ ಆಗಬೇಕು ಅನ್ನೋದೇ ಒಂದು ಒಳ್ಳೆಯ ಉತ್ತಮ. ಮ್ಯಾಮ್, ಯಾವ ಕ್ವಾಲಿಟೀಸ್ ಅಥವಾ ಯಾವ ಯೋಜನೆಗಳ ಬಗ್ಗೆ ನಿಮಗೆ ಸಮಾಧಾನವಿದೆ ಅಥವಾ ಅಸಮಾಧಾನವಿದೆ? ಅಸಮಾಧಾನ ಅನ್ನೋದು ಏನಿಲ್ಲ. ಅವ್ರ ಬಗ್ಗೆ ರಿಮಾರ್ಕ್ ಅನ್ನೋದು ಏನೂ ತೋರಿಸ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ರೈತರಿಗೂ ಕೂಡ ಒಳ್ಳೇದು ಮಾಡ್ಯಾರ, ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೇದು ಮಾಡ್ಯಾರ, ದೇಶಕ್ಕೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡಾರ. ಬೇರೆ ದೇಶಗಳಲ್ಲಿ ಹೋದರೂ ಕೂಡ ನಮ್ಮ ದೇಶದ ಬಗ್ಗೆನ ಒಂದು ಒಳ್ಳೆಯ ವಿಚಾರ ಬರೋ ಹಾಗೆ ಕೂಡ ನಡ್ಕೊಂಡಾರ. ಅಲ್ಲಿ ಕೂಡ ನಾವರೇ ಆದ್ನಂದರೆ ಸ್ವಲ್ಪ ಚೆನ್ನಾಗಿ ಅಂತ ಇನ್ನೂ ದೇಶ ಅಭಿವೃದ್ಧಿ ಆಗೋಕ್ಕೆ ಚಾನ್ಸ್ ಇರಿದೆ ಅಂತಂದು ಹೇಳ್ಬೋದು. ಓಕೆ ಮ್ಯಾಮ್, ನರೇಂದ್ರ ಮೋದಿ ಅವರನ್ನು ಸೋಲ್ಸೋಕೆ ವಿಪಕ್ಷಗಳು ಕೂಡ ಹರಸಾಹಸ ಪಡ್ತಾ ಇದೆ. ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಬಟ್ ಎಲ್ರಿಗೂ ಗೊತ್ತೈತಿ ನರೇಂದ್ರ ಮೋದಿಯವರ ಪಾತ್ರ ರೀತಿ ಐತಿ ಅಂತಂದು. ಬಟ್ ಯಾರು ಕೂಡ ಅವ್ರನ್ನ ಸೋಲ್ಸಲ್ಲ ಅಂತಂದು ಹೇಳ್ಬೋದು. ಗೆಲ್ಲಿಸ್ಬೋದು ಮತ್ತು
ಇನ್ನು ನಮಗೆ ತಿಳಿದಂತರಾಗಿ ನಾವು ದೇಶನ ಅಭಿವೃದ್ಧಿ ಮಾಡ್ಬೇಕಪ್ಪ ಅಂತಂದರೆ ಅವರೇ ನಮಗೆ ಬರಬೇಕು ಅನ್ನೋದು ಇದೇ ಇರೋದು. ಓಕೆ ಮ್ಯಾಮ್, ಈಗ ಅಯೋಧ್ಯೆ ರಾಮ ಮಂದಿರದ್ದು ಜನವರಿ 22ನೇ ತಾರೀಕಿಗೆ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮವನ್ನು ರಾಜಕೀಯ ಷಡ್ಯಂತ್ರ ಅಥವಾ ಚುನಾವಣಾ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ರಾಮ ಮಂದಿರ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಅಥವಾ ಅಂತಹ ಸುದ್ದಿಗಳು ಹರಿದಾಡ್ತಾ ಇದೆ. ಹಲವರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದಾ ಅದು? ಬಟ್ ಅದನ್ನು ಕೂಡ ಒಂದು ರೀತಿಲಿ ನೋಡಿನಪ್ಪ ಅಂತಂದರೆ ಸರಿ ಅನಿಸುತ್ತೆ. ಬಟ್ ಅದನ್ನು ನಾವು ಇಡೀ ದೇಶಕ್ಕೆ ಸಾರ್ಬೇಕಪ್ಪ ಅಂತಂದರೆ ನಾವು ಆ ರೀತಿ ರಾಜಕೀಯವಾಗಿಯೂ ಕೂಡ ನಾವು ಪ್ರಚಾರ ಮಾಡಲೇಬೇಕಾಗುತ್ತೆ ರೀ. ಈಗ ಒಂದು ಸೈಡ್ ನೋಡಿನಪ್ಪ ಅಂತಂದರೆ ಈಗ ಎಲೆಕ್ಷನ್ ಅದಾವ ಅಂತಂದು ಈಗ ಎಲೆಕ್ಷನಿಗೋಸ್ಕರನ ಜನರನ್ನ ತಮ್ಮ ಹತ್ರ ಸೆಳಿತಾರ ಅನ್ನೋ ಉದ್ದೇಶಕ್ಕೆ ಪ್ರಚಾರ ಮಾಡಕತ್ತಾರ ಅಂತಂದು ತಿಳ್ಕೊಂತಾರೆ. ಬಟ್ ನಾವು ಅದನ್ನು ಉದ್ಘಾಟನೆ ಮಾಡಲೇಬೇಕು. ಇಡೀ ದೇಶಕ್ಕೆ ನಮ್ಮದು ಕೂಡ ಹಿಂದೂ ರಾಜ್ಯ ಅಂತಂದು ತಿಳಿಸ್ಲೇಬೇಕಲ್ರಿ. ಓಕೆ ಮ್ಯಾಮ್, ಇವಾಗ ಕೇಂದ್ರ ಗೌರ್ಮೆಂಟಿಂದ ಇವಾಗ ಕರ್ನಾಟಕ ಗೌರ್ಮೆಂಟ್ ಬಗ್ಗೆ ಮಾತನಾಡೋದಾದರೆ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೋಸ್ಕರ ಹಲವಾರು ಯೋಜನೆಗಳನ್ನು ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಮೆಚ್ಚುಗೆ ಇದೆಯಾ? ಮೆಚ್ಚುಗೆ ಏನಿಲ್ಲರಿ, ಬಟ್ ವಿದ್ಯಾರ್ಥಿಗಳಿಗೆಲ್ಲ ಭಾಳ ತೊಂದರೆ ಆಗಕತ್ತೈತಿ. ಮತ್ತು ಈಗ ಕೂಡ ನಿಮ್ಗೆ ಬರ್ತಾ ಬಟ್ ಕೊರೋನಾ ಕೂಡ ಬರಕತ್ತೈತಿ ಮತ್ತು ಕೂಡ ಜನರಿಗೆ ಭಾಳ ತೊಂದರೆ ಆಕತಿ. ಇದನ್ನು ಸ್ಟಾಪ್ ಮಾಡಿ ಯಾರಿಗೆ ಕೊಡ್ಬೇಕು ಅವಕಾಶನ ಅವ್ರಿಗೆ ಕೊಡ್ಬೇಕು. ವಿದ್ಯಾರ್ಥಿಗಳಿಗೆ ಇನ್ನೂ ಸವಲತ್ತು ಕೊಟ್ಟನಪ್ಪ ಅಂತಂದರೆ ಅವರು ಕೂಡ ಸ್ವಲ್ಪ ಬಡವರು ಇರ್ತಾರೆ. ಅದರಲ್ಲೂ ಕೂಡ ಅವ್ರಿಗೂ ಸ್ವಲ್ಪ ಏನಾದ್ರೂ ಸ್ವಲ್ಪ ಸಹಾಯ ಆದಂಗೆ ಆಕತಿ ಇವ್ರ ಕಡೆಯಿಂದ. ಈಗ ಎಲ್ಲರಿಗೂ ಕೊಟ್ಟನಪ್ಪ ಅಂತಂದರೆ ಈಗ ಬಸ್ಗಳನ್ನು ನೋಡ್ತೀವಲ್ಲ, ಕಂಡಕ್ಟರ್ಗೂ ತೊಂದರೆ, ಡ್ರೈವರ್ಗೂ ತೊಂದರೆ, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಕತಿ. ಎಷ್ಟೋ ಸೀಟ್ ಈಗ ಒಂದು ಬಸ್ಸಿಗೆ ಮಿನಿಮಮ್ 60 ಸೀಟ್ ಹಾಕ್ಯಂಡು ಹೋಗ್ಬೇಕು. ಅದ್ರ ಬದಲು ಒಂದಕ್ಕಿಂತ ಡಬಲ್ ಸೀಟ್ ಹಾಕ್ಯಂಡು ಹೋಗಕತ್ತಾರ. ಅಲ್ಲಿ ಯಾವ ಜನರಿಗೆ ಏನಾಕತಿ ಅನ್ನೋದು ನಾವು ಸಿಚುವೇಶನ್ ಏನು ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ತೊಂದರೆನೇ ರೀ ಅದು. ಓಕೆ ಮ್ಯಾಮ್, ಬರಗಾಲದ ಬಗ್ಗೆ ಮಾತನಾಡೋದಾದರೆ ಬರಗಾಲದ ಅಮೌಂಟನ್ನು ಏನು ಕೇಂದ್ರ ಸರ್ಕಾರದವರು ಕೊಡ್ತಾ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಮಾತಾಡೋಕೆ ಇಷ್ಟಪಡ್ತೀರಾ? ಕೆಲವೊಬ್ಬರಿಗೆ ಬಂದು ಬೀಳ್ತಿದ್ದೇವ್ರಿ. ಈಗ ನಮಗೂ ಕೂಡ ಬೀಳ್ತಿಲ್ಲ, ಟ್ಯಾಕ್ಸ್ ಕಟ್ಟಾಗ್ತಿದೆ ಅಂತ ನಮಗೂ ಕೂಡ ಬೀಳ್ತಿಲ್ಲ. ಕೆಲವೊಬ್ಬರಿಗೆ ಕರೆಕ್ಟಾಗಿ ಬಂದು ಬೀಳ್ತಿದ್ದಾವೆ ಕೇಂದ್ರ ಸರ್ಕಾರದ್ದು. ಹಂಗಾಗಿ ಏನು ಹೇಳೋಕ್ಕಾಗುತ್ತೆ. ನಿಮಗೆ ಬಂದಿದೆಯಾ ಅಥವಾ ಬರ ಪರಿಹಾರದ ಬಗ್ಗೆ? ಇದುವರೆಗೆ ಆದ್ರೂ ನಾವು ₹1 ತಗೊಂಡಿದ್ವಿ ಬರ ಪರಿಹಾರ ಅಂತಂದು. ನಮ್ಮದು ಕೂಡ ಹೊಲ ಐತಿ, ನಾವು ಕೂಡ ರೈತರೇ. ನಮಗೆ ಇದುವರೆಗೂ ಆದ್ರೂ ₹1 ನಾವು ಸರ್ಕಾರದಿಂದ ಏನು ತಿಂದಿಲ್ಲ ರೀ. ಆದರೂ ಕೂಡ ನಾವು ನೋಡ್ಬೇಕ್ರಿ ಯಾರಿಗೆ ಬಂದವ ಇಲ್ಲ ಅಂತಂದು ಇನ್ನೊಂದು ಸಲ ಎಲ್ಲ ಸರ್ಟಿಫಿಕೇಟ್ ಮಾಡಿ ಕೊಡಬೇಕು. ಬಟ್ ಅದನ್ನು ಯಾರು ಇದನ್ನು ಮಾಡ್ತಿಲ್ಲ ರೀ. ಒನ್ ಟೈಮ್ ಬಿಟ್ಟನಂದ್ರೆ ಆಯ್ತು. ಒಟ್ಟಾರೆಯಾಗಿ ಈಗ ಸ್ಟೇಟಲ್ಲಿರುವಂತಹ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಏನು ಹೇಳ್ತೀರಾ ಒಂದು ಮಹಿಳೆಯಾಗಿ? ತರ್ಬೇಕ್ರಿ, ಬಟ್ ಎಲ್ಲದನ್ನೂ ಕೂಡ ಈಗ ಹೆಂಗೆ ಜನಗಣತಿ ಅಂತಂದು ಅದರಲ್ಲಿ ಕೂಡ ಬಡವ್ರು ಯಾರು ಇರ್ತಾರೋ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿನಪ್ಪ ಅಂತಂದರೆ ಅದು ಒಳ್ಳೆ ಉದ್ದೇಶ ರೀ. ಅದರಲ್ಲೂ ಕೂಡ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಕೊಡ್ಬೇಕ್ರಿ. ಅದರಲ್ಲೂ ಗೋರ್ಮೆಂಟ್ ಈಗ ಸರ್ಕಾರಿ ಹುದ್ದೆಗಳನ್ನು ಸ್ವಲ್ಪ ಜಾಸ್ತಿ ತರ್ಬೇಕ್ರಿ. ಅದರಲ್ಲೂ ಸ್ವಲ್ಪ ಹಗರಣಗಳನ್ನು ಪೂರ್ತಿ ಕಡಿಮೆ ಮಾಡ್ಬೇಕ್ರಿ. ಈಗ ಓದೋರಿಗೆ ಮತ್ತೆ ಸ್ವಲ್ಪ ಬೆಲೆ ಸಿಗ್ಬೇಕಪ್ಪ ಅಂತಂದರೆ ಒಂದು ಒಳ್ಳೆ ಉದ್ದೇಶ ರೀ. ಇದನ್ನು ಹಗರಣಗಳನ್ನು ಕಡಿಮೆ ಮಾಡಲೇಬೇಕು. ಈಗ ನಾವು ಎಷ್ಟು ದೂರದಿಂದ ಬಂದೀವಿ ಅಂದರೆ ಈಗ ಒಂದು 350 ಕಿಲೋಮೀಟ್ರದಿಂದ ಇಲ್ಲಿವರೆಗೂ ಬರೀ 15 ಸೀಟ್ ಅಷ್ಟೇ ರೀ ಈಗ ಇರೋದು. ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದೀವಿ. ಇದ್ರಾಗ ಮತ್ತು ಸ್ವಲ್ಪ ಹಗರಣ ಆದಂದರೆ ಮತ್ತು ನಮಗೆ ಸೀಟ್ ಕೂಡ ಸಿಗಲ್ರಿ. ಓಕೆ ಮ್ಯಾಮ್, ಇವಾಗ ಉದ್ಯೋಗದ ಬಗ್ಗೆ ಮಾತನಾಡೋದಾದರೆ ನಿರುದ್ಯೋಗ ಸಮಸ್ಯೆಗಳಿಂದ ಯುವಕರು ಬಳಲ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ನೀವು? ಜಾಬ್ಗಳನ್ನು ಬಿಡ್ತಾರೆ, ಬಟ್ ಅದನ್ನ ಏನು ಮಾಡೋದಲ್ಲ, ಪ್ರೊಸೆಸ್ ಬೇಗ ತುಂಬ್ಕೊಳೋದಲ್ರಿ. ಅದನ್ನು ಈ ವರ್ಷ ಏನಾದ್ರು ಬಿಟ್ಟನಪ್ಪ ಅಂದ್ರೆ ಅದು ಪೂರ್ತಿ ಪ್ರೊಸೆಸ್ ಮುಗಿಯೋಕೆ 3 ವರ್ಷ ಆಗ್ಬೋದು, ತಪ್ಪಿದ್ರೆ 4 ವರ್ಷ ಆಗ್ಬೋದು. ಮತ್ತು ಏನಾದರೂ ಹಗರಣ ಆದ್ನಪ್ಪ ಅಂತಂದ್ರೆ ಮತ್ತೆ ರೀ ಎಕ್ಸಾಮ್ ನಡೆಸ್ತಾನೆ ಇರ್ತಾರೆ. ಬಟ್ ಅದನ್ನು ಸ್ವಲ್ಪ ಕೇರ್ ಮಾಡ್ಕೊಂಡು ನಡೆಸಿದ್ರಪ್ಪ ಅಂತಂದ್ರೆ ಒಂದು ಒಳ್ಳೆ ಇದಾರೆ. ಓಕೆ ಮ್ಯಾಮ್, ಇವಾಗ ಪ್ರಧಾನಮಂತ್ರಿಗಳು ಯಾರೇ ಆದರೂ ಕೂಡ ಅವರಿಂದ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಒಂದು ಯೂತ್ ಆಗಿ? ಏನಿಲ್ಲ, ಇವು ಒಟ್ಟು ದೇಶದಲ್ಲಿ ಏನು ಭ್ರಷ್ಟಾಚಾರಗಳು ನಡೀತಾವೋ ಅವೆಲ್ಲವೂ ನಿಂತ್ಕೋಬೇಕ್ರಿ. ಯಾರ್ಯಾರಿಗೆ ಏನೇನು ಸ್ಥಾನಗಳು ಸಿಗ್ಬೇಕೋ ಅವು ಚೆನ್ನಾಗಿ ಸಿಕ್ಕನಪ್ಪ ಅಂದರೆ ಸಾಕ್ರಿ. ಅದರಲ್ಲೂ ಮೇನಾಗಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಉದ್ಯೋಗ ಯಾರು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಅವಕಾಶಗಳು ಸಿಗಬೇಕ್ರಿ ಅಷ್ಟೇ. ಓಕೆ ಮ್ಯಾಮ್, ಇವಾಗ ರಾಜಕಾರಣ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಯುವಕರು ಹೇಳ್ತಾ ಇದ್ದಾರೆ. ಸೊ ರಾಜಕಾರಣಕ್ಕೆ ಯುವಕರು ಖಂಡಿತವಾಗಿ ಬರಬೇಕಾ ಅಥವಾ ಬರಬಾರ್ದಾ?
ಅದರಲ್ಲಿ ಒಂದು ಒಳ್ಳೆ ಉದ್ದೇಶಗಳಿದ್ನಂದ್ರೆ ಬರ್ಬೇಕ್ರಿ. ಬಟ್ ಈಗೆಲ್ಲವೂ ನಡೆಕತ್ತಿರೋದೆಲ್ಲವೂ ತಮ್ಮ ಸ್ವಾರ್ಥಕ್ಕೋಸ್ಕರ ನಡೀತಾವ ಅಂತಂದು ಅನಿಸ್ತೈತಿ ರೀ. ಈಗ ಹಂಗಾಗಿ ಸ್ವಲ್ಪ ಅವ್ರ ಈಗ ಒಳ್ಳೆ ಉದ್ದೇಶಗಳನ್ನಂದ್ರೆ ನಮಗೂ ಕೂಡ ಸಹಾಯ ಆಗ್ಬೇಕ್ರಿ. ದೇಶ ಅಭಿವೃದ್ಧಿ ಆಗ್ಬೇಕಪ್ಪ ಅನ್ನಂದ್ರೂ ಕೂಡ ಅವ್ರಿಗೂ ಸಹಾಯ ಆಗ್ಬೇಕ್ರಿ. ಈಗ ಅದು ತಮ್ಮ ಸ್ವಾರ್ಥಕ್ಕೋಸ್ಕರ ನಾವು ರಾಜಕೀಯಕ್ಕೆ ಬಂದಂಗೆ ಆಕತ್ರಿ. ಅದು ದೇಶವನ್ನು ಅಭಿವೃದ್ಧಿ ಮಾಡ್ಬೇಕಪ್ಪ ಅನ್ನಂದ್ರೆ ನಾವು ಯುವಕರು ಹೋಗ್ಲೇಬೇಕ್ರಿ. ಈಗ ಅವ್ರ ಒಳ್ಳೆ ಯೋಚನೆಗಳು ಅವ್ರ ತಲೆಯಲ್ಲಿ ಇರ್ತಾವೆ ಯೂಸ್ನೊಳಗೆ. ಹಂಗಾಗಿ ನಾವು ಈ ರಾಜಕೀಯಕ್ಕೆ ಹೋಗ್ಲೇಬೇಕ್ರಿ. ನಿಮ್ಮ ಪ್ರಕಾರ ನಿಷ್ಠಾವಂತರು ರಾಜಕಾರಣವನ್ನು ಮಾಡಬೇಕು ಅಂತ ಅರ್ಥ. ಮಾಡಲೇಬೇಕ್ರಿ ರಾಜಕಾರಣ. ಬಟ್ ನಮಗೆ ಎಲ್ಲವೂ ಕೂಡ ಹೊಸ ಹೊಸ ಯೋಜನೆಗಳು ನಮಗೆ ಅಭಿವೃದ್ಧಿ ಆಗ್ಬೇಕಪ್ಪ ಅನ್ನಂದ್ರೆ ಯೂಸ್ ಬರಲೇಬೇಕ್ರಿ. ಅದು ಈಗ ಅನುಭವ ಐತಿ ಅಂತಂದು ಎಲ್ಲರೂ ಬರೀ ಮತ್ತು ಅವ್ರನ್ನೇ ತಗೊಂತಾರ. ಬಟ್ ಯೂಸರಲ್ಲಿ ಕೂಡ ಹೊಸ ಕ್ರಿಯೇಟಿವಿಟೀಸ್ ಏನಾದ್ರೂ ಬರ್ತಿರ್ತಾವೆ. ಅವ್ರನ್ನ ತಗೊಂಡಪ್ಪ ಅನ್ನಂದ್ರೆ ಇನ್ನೂ ಹೊಸ ಯೋಜನೆಗಳು ಏನಾದ್ರೂ ನಾವು ಜಾರಿಗೆ ತರ್ಬೋದು ರೀ ರಾಜಕೀಯವಾಗಿ. ಓಕೆ ಮ್ಯಾಮ್, ಲಾಸ್ಟ್ ಕ್ವಶನ್. ಈಗ 18 ವರ್ಷ ಮುಗ್ದಿರುತ್ತೆ, 19 ವರ್ಷ ಸ್ಟಾರ್ಟ್ ಆಗಿರುತ್ತೆ. ಅವರು ಈಗ ಹುರುಪಲ್ಲಿರ್ತಾರೆ, ಲೋಕಸಭಾ ಎಲೆಕ್ಷನ್ ಬಂತಪ್ಪ ನಾನೊಂದು ಓಟ್ ಹಾಕೇ ಬಿಡೋಣ ಅಂತ. ಅಂಥವರಿಗೆ ಅಥವಾ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಒಳ್ಳೆಯರು ನಿಮ್ಮ ಮನಸ್ಸಿಗೆ ಅವರು ಏನಾದ್ರೂ ದೇಶ ಅಭಿವೃದ್ಧಿ ಮಾಡ್ತಾರೆ, ಒಂದು ಒಳ್ಳೆಯ ಏನಾದ್ರೂ ಯೋಚನೆಗಳನ್ನು ಜನರಿಗೆ ಏನಾದ್ರೂ ಸಂದೇಶಗಳನ್ನು ಮುಡಿಸ್ತಾರಪ್ಪ ಅನ್ನಂದ್ರೆ ನಿಮಗೆ ಮನಸ್ಸಿಗೆ ಯಾವುದು ಸರಿ ಅನ್ನಿಸ್ತತೆ ಅಂಥವ್ರಿಗೆ ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ರಿ ಅಂತಂದು ಹೇಳ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.